ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೀವೆಲ್ಲ ಬಳಸುವಂತಹ ವಾಟ್ಸ್ಆಪ್ ಅಕೌಂಟ್ ಹ್ಯಾಕ್ ಆಗಿದೆನಾ ಅಥವಾ ಇಲ್ವಾ, ಹ್ಯಾಕ್ ಆದ್ರೆ ಅದನ್ನ ನಾವು ಕಂಡು ಹಿಡಿಯುವುದು ಹೇಗೆ, ಒಂದು ವೇಳೆ ಆ ಒಂದು ಅಕೌಂಟ್ ಹ್ಯಾಕ್ ಆಗಿರುತ್ತಲ್ಲ ನಿಮ್ಮ ವಾಟ್ಸ್ಆಪ್ ಅಕೌಂಟ್, ಅದನ್ನ ನಾವು ರಿಮೂವ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ನಮ್ಮ ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಇರತಕ್ಕಂತ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಮೇಲ್ಗಡೆ 3 ಚುಕ್ಕಿ ಕಾಣ್ತಾ ಇದೆ ನೋಡಿ, ಮೇಲಿಂದ ಕೆಳಗಡೆ ಒಂದು ಗೆರೆ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ 3ನೇ ಆಪ್ಷನ್ ಲಿಂಕ್ಡ್ ಡಿವೈಸ್ ಅಂತ ತೋರಿಸುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಗೆ ಲಿಂಕ್ ಎ ಡಿವೈಸ್ ಅಂತ ಬಂದು ಕೆಳಗಡೆ ಇಲ್ಲಿ ನಿಮ್ಗೆ ಗೂಗಲ್ ಕ್ರೋಮ್ ವಿಂಡೋಸ್ ಅಂತ ತೋರಿಸ್ತಾ ಇದೆ ನೋಡಿ, ಆಕ್ಟಿವ್ ಅಂತ. ಈ ರೀತಿಯಾಗಿ ಬಂದ್ರೆ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಬೇರೆಯವರ ಮೊಬೈಲ್ ನಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಲ್ಲಿ ಅದು ಆಕ್ಟಿವ್ ಆಗಿ ಇದೆ ಅಂದರ್ಥ. ಅಂದ್ರೆ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಹ್ಯಾಕ್ ಆಗಿದೆ ಅಂದರ್ಥ. ನೀವು ಮಾಡುವಂತಹ ಪ್ರತಿಯೊಂದು ಚಾಟಿಂಗ್ ಆಗಿರ್ಬೋದು, ಇನ್ನು ಯಾವುದೇ ಆಗಿರ್ಬೋದು, ಅವೆಲ್ಲವುಗಳನ್ನ ಬೇರೆಯವರು ನೋಡ್ತಾ ಇದ್ದಾರೆ ಅಂದರ್ಥ. ಗೂಗಲ್ ಕ್ರೋಮ್ ನಲ್ಲಿ ಆಕ್ಟಿವ್ ಆಗಿದೆ, ಅದಕ್ಕಾಗಿ ಇಲ್ಲಿ ಗೂಗಲ್ ಕ್ರೋಮ್ ವಿಂಡೋಸ್ ಅಂತ ಹೇಳಿ ತೋರಿಸ್ತಾ ಇದೆ. ಒಂದು ವೇಳೆ ಬೇರೆ ಬ್ರೌಸರ್ ನಿಂದ ಅವರು ಆಕ್ಟಿವ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮ್ಗೆ ಬೇರೆ ಬ್ರೌಸರ್ ತೋರಿಸುತ್ತೆ. ಇಲ್ಲಿ ಲಿಂಕ್ ಎ ಡಿವೈಸ್ ಕೆಳಗಡೆ ಯಾವುದೇ ರೀತಿಯ ಬ್ರೌಸರ್ ಗಳು ನಿಮ್ಗೆ ಕಾಣಬಾರದು. ಒಂದು ವೇಳೆ ಕಂಡ್ರೆ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಬೇರೆಯವರು ನೋಡ್ತಾ ಇದ್ದಾರೆ ಅಂದರ್ಥ. ಈ ರೀತಿಯಾಗಿ ಬಂದ್ರೆ ನಾವು ಇದನ್ನ ಯಾವ ರೀತಿಯಾಗಿ ಡಿಲೀಟ್ ಮಾಡ್ಬೇಕಂತ ಹೇಳಿ ಹೇಳಿಕೊಡ್ತೀನಿ. ಈ ರೀತಿಯಾಗಿ ಬಂದ್ರೆ ನೀವಿಲ್ಲಿ ಕೆಳಗಡೆ ನನಗೆ ಗೂಗಲ್ ಕ್ರೋಮ್ ವಿಂಡೋಸ್ ಅಂತ ತೋರಿಸ್ತಿದಲ್ಲ ಆಕ್ಟಿವ್ ಅಂತ, ನಿಮ್ಗೆ ಬೇರೆ ಏನೇ ಇರ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲಾಗೌಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಓನ್ಲಿ ಲಿಂಕ್ ಎ ಡಿವೈಸ್ ಅಂತ ಇರುತ್ತೆ, ಕೆಳಗಡೆ ಯಾವುದೇ ರೀತಿಯ ಬ್ರೌಸರ್ ಗಳು ಆಕ್ಟಿವ್ ಆಗಿರಲ್ಲ. ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದ್ರೆ ಎಲ್ಲಾ ಡಿವೈಸ್ ಗಳಲ್ಲಿ ಲಾಗೌಟ್ ಆಗಿರುತ್ತೆ, ನಿಮ್ಮ ಮೊಬೈಲ್ ನಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದ್ರೆ ಅಂದ್ರೆ ಅಥವಾ ಬೇರೆಯವರ ಮೊಬೈಲ್ ಗಳಲ್ಲಾಗಿರ್ಬೋದು ಅಥವಾ ಬೇರೆಯವರ ಕಂಪ್ಯೂಟರ್ ಗಳಲ್ಲಿ ಆಕ್ಟಿವ್ ಆಗಿದ್ರೆ ಅದನ್ನ ಈ ರೀತಿಯಾಗಿ ನೀವು ಚೆಕ್ ಮಾಡಿ ಡಿಲೀಟ್ ಅನ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.